ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿಗೆ ಹಲಸಿನ ಹಣ್ಣು ಸಪ್ತಾಹದ 6ನೇ ದಿವಸ. ಇವತ್ತಿನ ರೆಸಿಪಿಯನ್ನು ನನ್ನ ಮಗ ಮಾಡ್ತಾ ಇದ್ದೇನೆ. ಅದುವೇ ಹಲಸಿನ ಹಣ್ಣು ಬೀಜದ ಹಲ್ವಾ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಯಾವ ರೀತಿ ಮಾಡ್ತಾನೆ ಅಂತ ನೋಡ್ಕೊಂಡು ಬರೋಣ. ಹಲಸಿನಕಾಯಿ ಬೀಜದ ಹಲ್ವಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: 1 ಕಪ್ ಹಲಸಿನಕಾಯಿ ಬೀಜ, 1 ಕಪ್ ಬೆಲ್ಲ, ಗೋಡಂಬಿ, ಒಣ ದ್ರಾಕ್ಷಿ, ಫ್ಲೇವರ್ಗೆ ಏಲಕ್ಕಿ ಪೌಡರ್ ಮತ್ತು 8 ಟೇಬಲ್ ಸ್ಪೂನ್ ತುಪ್ಪ. ಈಗ ಹಲಸಿನಕಾಯಿ ಬೀಜನ ಕುಕ್ಕರ್ಗೆ ಹಾಕ್ಕೊಳ್ತಿದ್ದೇನೆ. ಮತ್ತು ಬೀಜ ಮುಳುಗುವಷ್ಟು ನೀರು ಹಾಕ್ಕೊಳ್ಳಿ. ಇನ್ನು ಇದನ್ನು 4 ವಿಜಿಲ್ ತನಕ ಕುಗ್ಗಿಸ್ಕೊಳ್ಳುವ. ಈಗ ಪ್ಯಾನಿಗೆ ಬೆಲ್ಲ ಹಾಕಿದ್ದೇನೆ. ಇನ್ನು ಇದಕ್ಕೆ ನೀರು ಹಾಕಿ ಕರಗಿಸ್ಕೊಳ್ಳುವ. ನೋಡಿ, ಎಲ್ಲ ಕರ್ಗುತ್ತಾ ಉಂಟು. ಈಗ ಬೆಲ್ಲ, ಕಪ್ಪು ಬೆಲ್ಲ ತಗೊಳ್ಳಿ, ಕಲರ್ ಒಳ್ಳೆ ಬರ್ತದೆ. ಬೆಲ್ಲ ಎಲ್ಲ ಕರಗಿತು. ಇನ್ನು ಸ್ಟವ್ ಆಫ್ ಮಾಡ್ತಿದ್ದೇನೆ. ಹಲಸಿನಕಾಯಿ ಬೀಜ ಚೆನ್ನಾಗಿ ಬೆಂದಿದೆ. ಈಗ ಇದರ ಔಟರ್ ಕವರ್ ಅನ್ನು ತೆಗೆದುಕೊಳ್ಳುವ. ನೋಡಿ, ಈ ಕವರ್ ಅನ್ನೆಲ್ಲ ತೆಗೆದುಕೊಳ್ಬೇಕು. ಅಲ್ಲ, ಸೈಡಿಗೆ ಇನ್ನೊಂದು ಅರ್ಧ ತೆಗೆಯುವ. ಎಲ್ಲವನ್ನು ಇದೇ ರೀತಿ ಮಾಡಿಕೊಳ್ಳಿ. ಈಗ ಹಲಸಿನಕಾಯಿ ಬೀಜವನ್ನು ಸ್ಮ್ಯಾಶ್ ಮಾಡಿ ಹಾಕೊಳ್ತಿದ್ದೇನೆ. ಈಗ ಸ್ಮ್ಯಾಶ್ ಮಾಡಿಕೊಂಡ ಹಲಸಿನ ಬೀಜಕ್ಕೆ ಬೆಲ್ಲದ ನೀರನ್ನು ಸೋಸಿಕೊಂಡು ಹಾಕುವ. ಇನ್ನಿದನ್ನು ಫೈನ್ ಪೇಸ್ಟ್ ಮಾಡಿಕೊಳ್ಳುವ. ಹಲಸಿನಕಾಯಿ ಬೀಜ ಮತ್ತು ಸೋಸಿಕೊಂಡ ಬೆಲ್ಲದ ನೀರು ಹಾಕಿ ಈ ಥರ ಫೈನ್ ಪೇಸ್ಟ್ ಮಾಡಿಕೊಂಡಿದ್ದೇನೆ. ಈಗ ಪ್ಯಾನನ್ನು ಬಿಸಿಯಾಗಿ ಇಟ್ಟಿದ್ದೇನೆ. ಇನ್ನು ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕೊಳ್ಳುವ. ಮತ್ತು ಗೋಡಂಬಿ, ಇದನ್ನು ಚೆಂದ ಫ್ರೈ ಮಾಡ್ಕೊಳ್ಳಿ. ಇನ್ನು ಇದಕ್ಕೆ ದ್ರಾಕ್ಷಿ ಹಾಕ್ತಿದ್ದೇನೆ. ಇಷ್ಟಾದರೆ ಸಾಕು. ಇದನ್ನು ಇನ್ನು ಪ್ಲೇಟಿಗೆ ತೆಗಿತೇನೆ. ಇದಕ್ಕಿನ್ನು ಪುನಃ 2 ಸ್ಪೂನು ತುಪ್ಪ ಹಾಕ್ತಿದ್ದೇನೆ. ಮಾಡಿ ಇಟ್ಟುಕೊಂಡ ಹಲಸಿನಕಾಯಿ ಬೀಜದ ಪೇಸ್ಟ್ ಮತ್ತು ಬೆಲ್ಲದ ನೀರಿನ ಮಿಕ್ಸನ್ನು ಹಾಕ್ತಿದ್ದೇನೆ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಇದಕ್ಕೆ ಪುನಃ 2 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಳ್ತಿದ್ದೇನೆ. ಇನ್ನು ಇದನ್ನು ಮಿಕ್ಸ್ ಮಾಡಿಕೊಳ್ಳಿ. ಮತ್ತು ಸ್ಟವ್ ಸಿಮ್ಮಲ್ಲಿ ಇಟ್ಕೊಳ್ಬೇಕಾಯ್ತಾ. ಮತ್ತು ಬೆಂಕಿಯನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ. ಇನ್ನು ಪುನಃ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳುವ. ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದಕ್ಕೆ ಹುರಿದಿಟ್ಟುಕೊಂಡ ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಹಾಕ್ತಿದ್ದೇನೆ. ಇನ್ನು ಇದನ್ನು ಚೆಂದ ಮಿಕ್ಸ್ ಮಾಡಿ. ಹಲ್ವಾ ರೆಡಿ ಆಯಿತು. ಸ್ಟವ್ ಆಫ್ ಮಾಡ್ತೇನೆ. ತುಪ್ಪ ಸವರಿಕೊಂಡಿರೋ ಪ್ಲೇಟಿಗೆ ಹಾಕ್ತಿದ್ದೇನೆ. ಇನ್ನಿದನ್ನು ಚೆನ್ನಾಗಿ ಲೆವೆಲ್ ಮಾಡಿ. ಇನ್ನಿದನ್ನು 1 ಗಂಟೆ ಅಷ್ಟೊತ್ತು ತಣ್ಣಗಾಗಲಿಕ್ಕೆ ಬಿಡುವ. ಹಲ್ವಾ ತಣ್ಣಗಾಗಲಿಕ್ಕೆ ಇಟ್ಟು 1 ಗಂಟೆ ಆಯಿತು. ಇನ್ನಿದನ್ನು ಕಟ್ ಮಾಡಿಕೊಳ್ಳುವ. ನೋಡಿ, ಈಗ ಹಲ್ವಾ ರೆಡಿಯಾಗಿದೆ.